ಈ ವರುಥಿನಿ ಏಕಾದಶಿ. ವಿಶೇಷವಾಗಿ ಸ್ತ್ರೀ ದುರ್ಭಗಾಪಿ ಕರೋತ್ಯೇನ ಸ್ತ್ರೀ ಸೌಭಾಗ್ಯಮವಾಪ್ನುಯಾತ್ ಅಂತ ಹೇಳಿದರೆ, ಅವಳಿಗೆ ಜೀವನದಲ್ಲಿ ಬಹಳಷ್ಟು ದುಃಖಗಳಿದೆ, ಕಷ್ಟಗಳಿದೆ, ತಾಪತ್ರಯಗಳಿದೆ. ಅಂತಹ ಹೆಣ್ಣು ಈ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಅವಳ ಅಂತಹ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗ್ತದೆ. ಯಾಕಂದರೆ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ, ಅದು ಪರಿಹಾರ ಆಗತ್ತೆ. ನಂತರ ಇಲ್ಲಿ ಬದುಕಿರುವಷ್ಟು ಕಾಲ ಸುಖವಾಗಿದ್ದು ಆಮೇಲೆ ಭಗವಂತನ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯವಾಗತ್ತೆ. ಪ್ರತಿಯೊಂದು ಏಕಾದಶಿಯಲ್ಲೂ ನಾವೇನೋ ಒಂದು ಏಕಾದಶಿಯ ಮಹತ್ವವನ್ನು ಕೇಳ್ತೇವೆ. ಇದು ಬರೀ ಆ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಇರುವುದಿಲ್ಲ, ಎಲ್ಲ ಏಕಾದಶಿಗಳಿಗೂ ಅದು ಸಂಬಂಧಪಟ್ಟ ಮಹತ್ವ ಆಗಿರುತ್ತದೆ. ಇದು ಎಷ್ಟು ಫಲಪ್ರದವಾಗಿದೆ, ನಮಗೆ ಎಷ್ಟು ಪುಣ್ಯವನ್ನು ತಂದುಕೊಡುತ್ತದೆ ಅದನ್ನು ತಿಳಿಸ್ತಾರೆ. ಬೇರೆ ಯುಗಗಳಲ್ಲಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೆ ಏನು ನಮಗೆ ಫಲ ಸಿಗ್ತಾ ಇತ್ತು, ಅಂತಹ ಫಲ ಈ ವರುಥಿನಿ ಏಕಾದಶಿಯಿಂದ ಬರ್ತದೆ ಒಬ್ಬ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ. ಅದೇ ರೀತಿ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಒಬ್ಬ ವ್ಯಕ್ತಿ ಬಂಗಾರದ ದಾನ ಕೊಡ್ತಾನೆ. ಸುವರ್ಣ ಭಾರ ಅಂತ ಹೇಳಿದ್ರೆ ಸಾಮಾನ್ಯ ಒಬ್ಬ ಮನುಷ್ಯನ ತೂಕಕ್ಕೆ ಸರಿಯಾದ ಒಂದು ಬಂಗಾರವನ್ನು ತಾನು ದಾನ ಕೊಡ್ತಾನೆ ಅಂತ ಹೇಳಿದರೆ ಅದು ಎಷ್ಟು ಪುಣ್ಯವನ್ನು ತಂದು ಕೊಡ್ತದೋ ಅಷ್ಟು ಪುಣ್ಯ ಈ ವರುಥಿನಿ ಏಕಾದಶಿಯಿಂದ ಲಭಿಸ್ತದೆ.